ಬೆಂಗಳೂರಿನ ರಾಜರಾಜೇಶ್ವರಿ ಠಾಣಾ ನಗರದ ವ್ಯಾಪ್ತಿಯಲ್ಲಿ ಹಲ್ಲೆಯಾಗಿದೆ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದಂತೆ ರೇಣುಕಾ ಸ್ವಾಮಿ. ಮೆಸೇಜ್ ಮತ್ತು ಫೋಟೋ ಹಾಕಿದ್ದಂತೆ ಇದೇ ರೇಣುಕಾ ಸ್ವಾಮಿ. ಹಲ್ಲೆಗೊಳಗಾಗಿ ಮೃತಪಟ್ಟಿರುವ ಯುವಕ ಪೋಸ್ಟ್ ಮಾಡಿದ್ದ ಹಿನ್ನೆಲೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ. ಇದೀಗ ಆತ ಮೃತಪಟ್ಟಿದ್ದಾನೆ. ಸೊ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರನ್ನ ಪೊಲೀಸರು ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ನಿಜವಾಗ್ಲೂ ಕೂಡ ಇದೇನು ಸಾಕಷ್ಟು ಆತಂಕಕ್ಕೊಳಗಾಗ್ತಾರೆ. ಸಹಜವಾಗಿ ಅವರ ಅಭಿಮಾನಿಗಳು ಒಬ್ಬ ಸ್ಟಾರ್ ನಟರು ಅಂದ್ರೆ ರೋಲ್ ಮಾಡೆಲ್ಗಳಾಗಬೇಕು ಅಥವಾ ಒಂದು ಸಮಾಜದಲ್ಲಿ ಉನ್ನತ ಕೆಲಸ ಕಾರ್ಯಗಳಿಗೆ ಹೆಸರುವಾಸಿಯಾಗಿ ಅವರ ಅಭಿಮಾನಿಗಳು ಅದನ್ನೇ ಫಾಲೋ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಬದುಕಬೇಕು ಅನ್ನೋದನ್ನ ನಾವು ಆಗಾಗ ನೆನಪಿಸ್ಕೊಳ್ತಾನೆ ಇರ್ತೀವಿ. ಆದ್ರೆ ಇಂತಹ ಘಟನೆಗಳು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಮತ್ತೊಂದು ಕಡೆ ಎತ್ತ ಸಾಗ್ತಾ ಇದೆ ಸಮಾಜ ಅನ್ನುವ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯ ರೌಡಿಗಳಿಗೋ ಅಥವಾ ಪುಡಿ ರೌಡಿಗಳಿಗೋ ಒಬ್ಬ ಸೆಲೆಬ್ರಿಟಿಗೋ ವ್ಯತ್ಯಾಸ ಇಲ್ಲದೆ ರೀತಿಯಲ್ಲಿ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಜನ ಏನನ್ನ ಅನುಕರಿಸ್ತಾರೆ, ಏನನ್ನ ಸ್ವೀಕರಿಸ್ತಾರೆ, ಯಾವುದನ್ನ ಬಿಡ್ತಾರೆ. ಸಹಜವಾಗಿ ಒಂದು ಕ್ಷಣಕ್ಕೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಆತಂಕ ಇರುತ್ತೆ. ಇದೇನಿದು, ಯಾಕೆ ಹೀಗಾಯ್ತು, ಏನು ಎತ್ತ ಅನ್ನೋದ್ರ ಆತಂಕ. ಅದರ ಇಲ್ಲಿ ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್ ಪ್ರಕಾರ ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದ ಯುವಕ ಪೋಸ್ಟ್ ಹಾಕಿರ್ತಾನೆ. ಆಗ ಆತನನ್ನ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕರೆಸಿ ಹಲ್ಲೆ ಮಾಡಿರ್ತಾರೆ ನಟ ದರ್ಶನ್. ಅವನ ಮರ್ಮಾಂಗಕ್ಕೆ ಒದ್ದು 2 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣ ಇದು. ಇವತ್ತು ನೆನೆ ಮೊನ್ನೆದಲ್ಲ ಇದು. ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ದಂತೆ ಬಂಧಿತ ಆರೋಪಿಗಳು ನೀಡಿದ ಮಾಹಿತಿಯಂತೆ ದರ್ಶನ್ ಬಂಧನ ಆಗಿದೆ. 2 ತಿಂಗಳ ಹಿಂದೆ ನಡೆದಂತಹ ಕೇಸ್ ಇದು. ಕೊಲೆ ಕೇಸ್ನ ಆರೋಪಿಗಳ ಜೊತೆ ಸಂಪರ್ಕವನ್ನ ಹೊಂದಿದ್ರಂತೆ ದರ್ಶನ್. ಸಿನಿಮಾ ಹೀರೋ ವಿಲನ್ ಆಗ್ಬಿಟ್ರ ಹಾಗಿದ್ರೆ. ಯಾವುದೋ ಒಂದು ವ್ಯಕ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾರೆ. ಹೌದು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಅಥವಾ ಸಾಮಾನ್ಯ ಜನರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಗುರುತಿಸ್ಕೊಂಡ್ರವ್ರ ಮೇಲೆ ಪಾಸಿಟಿವ್ ಆಗಿ ಪ್ರೀತಿಸೋರು ಇರ್ತಾರೆ, ನೆಗೆಟಿವ್ ಆಗಿ ದ್ವೇಷಿಸೋರು ಇರ್ತಾರೆ. ಪಾಸಿಟಿವ್ ಕಮೆಂಟ್ಸು ಬರುತ್ತೆ, ನೆಗೆಟಿವ್ ಕಮೆಂಟ್ಸು ಬರುತ್ತೆ. ಹಂಗನ್ಬಿಟ್ಟು ಸಿಕ್ದವ್ರನ್ನ ಕರೆಸಿ ಈ ರೀತಿಯಾಗಿ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಿಬಿಟ್ರೆ ಹೆಂಗೆ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಅಥವಾ ಪಬ್ಲಿಕ್ ಫಿಗರ್ಸ್ ಅಂತ ಇದ್ಮೇಲೆ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು. ಆಗ್ಲಿಲ್ವಾ, ಇಗ್ನೋರ್ ಮಾಡ್ಬಿಡ್ಬೇಕು. ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ರೆ ಹೇಗೆ ಸ್ವೀಕರಿಸ್ತಾರೋ ಹಾಗೆ ನೆಗೆಟಿವ್ ಆಗಿ ಈ ರೀತಿಯಾಗಿ ಏನಾದ್ರು ಪೋಸ್ಟ್ ಹಾಕಿದ್ರು ಅಥವಾ ಕಮೆಂಟ್ ಮಾಡಿದ್ರು ಅಂದ್ರೆ ಕಾನೂನಿದೆ. ಕಾನೂನಿನ ಮೂಲಕ ಅವ್ರಿಗೆ ಬುದ್ಧಿ ಕಲಿಸ್ಬೋದಿತ್ತೇನೋ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಯಾರು ಹಕ್ಕು ಕೊಟ್ರು ಇವ್ರಿಗೆ? ಯಾವ ಕಾನೂನಿನಲ್ಲಿದೆ ಹೇಳಿದೆ? ಕೊಲೆ ಏನಾದ್ರೂ ತಪ್ಪು ಮಾಡಿದ್ರೆ, ನಿಮ್ಮ ವಿರುದ್ಧ ಯಾರಾದ್ರೂ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ನೀವು ಕೊಲೆ ಮಾಡ್ಬಿಡಿ ಅಂತ ಹೇಳಿದ್ಯಾ ಕಾನೂನು? ನೋವೇ ಇಲ್ಲ. ಆದ್ರೂ ಕೂಡ ಇವರ ಅಧಿಕಾರ, ಹೆಸರು, ಹಣಬಲ ಯಾರೇನ್ ಮಾಡ್ಕೊಳ್ತಾರೆ, ನಾನು ಮಾಡಿದ್ದೆ ಸರಿ, ಆನೆ ನಡೆದದ್ದೇ ದಾರಿ, ನಾನು ಮಾಡಿದ್ದೆ ರೂಲ್ಸು ಅನ್ನೋ ರೀತಿಯಲ್ಲಿ ಅಟ್ಟಹಾಸ ಆಗೋಯ್ತಾ ಇದು ಗೊತ್ತಿಲ್ಲ. ಬಟ್ ಕೊಲೆ ಕೇಸ್ನ ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕ ಹೊಂದಿದ್ರಂತೆ. ಇದೀಗ ಆರೋಪಿಗಳು ಬಾಯ್ಬಿಟ್ಟಿದ್ದ ಹೆಸರು ದರ್ಶನ್ ಅವರದ್ದು. 2 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣ ಇದು. ದರ್ಶನ್ ಹೆಸರನ್ನ ಆರೋಪಿಗಳು ಪ್ರಸ್ತಾಪಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ, ಪೊಲೀಸರ ಮುಂದೆ ಹೇಳಿದ್ದಾರೆ. ಸೊ ಹೀಗಾಗಿ ಆರೋಪಿಗಳನ್ನು ನೀಡಿದ ಮಾಹಿತಿ ಆಧಾರದ ಮೇಲೆ ದರ್ಶನ್ ಅವರ ಬಂಧನ ಆಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ತೆರೆಯ ಮೇಲಿನ ಹೀರೋ ರಿಯಲ್ ಲೈಫ್ ನಲ್ಲಿ ವಿಲನ್ ಆಗಿ ಹೋಗ್ಬಿಟ್ರ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.